ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಷಯ ಏನಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಮದುವೆ ಅನ್ನುವಂಥದ್ದು ಒಂದು ರೀತಿ ವಿಚಿತ್ರ, ಒಂದು ಟ್ರೆಂಡಿ ಆಗಿಬಿಟ್ಟಿದೆ. ಲೈಕ್ ಬೇಕಾದಾಗ ಮದುವೆ, ಬೇಡವಾದಾಗ ಇಮಿಡಿಯೇಟ್ ವಿಚ್ಛೇದನ ಕೊಡುವಂಥದ್ದು. ಸೊ ಹೀಗೆ ಒಂದು ದುರಂತ ಅಂತ್ಯ ಈ ದಿನ ನನ್ನ ಆತ್ಮೀಯರೊಬ್ಬರಿಗೆ ಆಗಿರುವಂಥದ್ದು. ಸೊ ಆಲ್ಮೋಸ್ಟು 5 ಇಯರ್ಸ್ ಮದುವೆ ಆಗಿದೆ. ಸೊ ಅವರು ಸಹ ಸರ್ಕಾರಿ ನೌಕರ, ನನ್ನ ಆತ್ಮೀಯವರು. ಸೊ ಅವರು ಸುಮಾರು 3 ವರ್ಷಗಳಿಂದ ಕೋರ್ಟ್ಗೆ ಅಲೆದಾಡ್ತಾಯಿದ್ರು. ಹೀಗೆ ನಡೀತಾ ಇತ್ತು ಅವ್ರದ್ದು ಒಂದು ಸಾಂಸಾರಿಕ ಜೀವನ. ಆದರೆ ಕೆಲವು ಹೆಣ್ಮಕ್ಳ ಮೈಂಡ್ಸೆಟ್ ಹೇಗಿರುತ್ತೆ ಅಂತಂದರೆ, ಈ ಗಂಡ್ಮಕ್ಳಾದವ್ರಿಗೆ ಮನಸ್ಸೇ ಇಲ್ವೇನೋ ಅನ್ನೋ ರೀತಿ ಅವ್ರ ಮೈಂಡಲ್ಲಿರುತ್ತೆ. ಯಾಕಂದರೆ ಗಂಡು ಮಕ್ಳಿಗೆ ಮನಸ್ಸಿರಲ್ವ, ನಮಗೂ ಸಹ ಮನಸ್ಸಿರುತ್ತೆ. ಸೊ ನಮ್ಮದೇ ಆದ ಒಂದು ಭಾವನೆಗಳಿರುತ್ತೆ. ಜೊತೆಗೆ ನಮ್ಮ ಹಿಂದೆ ಮುಂದೆ ಹಿಂದೆ ಹುಟ್ಟಿರುವಂಥ ಅಕ್ಕ ತಂಗಿಯರು, ಸೊ ಅಣ್ಣ ತಮ್ಮ ಹಾಗೂ ತಂದೆ ತಾಯಿ ನಾವು ಬಿಡೋಕ್ಕಾಗೋದಿಲ್ಲ. ಬಿಕಾಸ್ ಅವರಿಂದ ನಾವು ಬಂದಿರ್ತೇವೆ. ಸೊ ಈ ಕೆಲ ಹೆಣ್ಮಕ್ಳಿಗೆ ಏನಾಗಿರುತ್ತೆ ಅಂದರೆ, ಈಗಿನ ವಾತಾವರಣದಲ್ಲಿ ತಂದೆ ತಾಯಿ ಬೇಡ, ಅಕ್ಕ ತಂಗಿಯರು ಬೇಡ ಗಂಡನ ಕಡೆಯಿಂದ. ಸೊ ಗಂಡನ ಕಡೆಯಿಂದ ಸಂಬಂಧಗಳೇ ಬೇಡ. ಸೊ ಹೀಗಾಗಿ ತುಂಬ ನನ್ನ ಆತ್ಮೀಯ ಒಬ್ಬರು ತುಂಬ ಸಫರಾಗಿ ಈ ದಿನ ಅವ್ರ ಜೀವ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಸೊ ಇದು ನನಗಂತೂ ತುಂಬಾ ಬೇಜಾರಾಗ್ತದೆ. ಯಾವ ರೀತಿ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ಈಸ್ ಸಚ್ ಎ ವೆರಿ ಗುಡ್ ಪರ್ಸನ್, ತುಂಬ ಇಮ್ಯುನಿಟಿ ಇರುವಂಥ ಪರ್ಸನ್. ಬಟ್ ಏನಪ್ಪ ಅಂತಂದರೆ, ಏನು ಹೇಳೋಕ್ಕೋ ಈ ವಿಚಾರದಲ್ಲಿ ಅಂತ ಗೊತ್ತಾಗ್ತಿಲ್ಲ. ಈಗಿನ ವಾತಾವರಣದಲ್ಲಿ ಈ ಸಂಬಂಧಗಳಿಗೆ, ಭಾವನೆಗಳಿಗೆ ಈ ಥರ ಒಂದು ಬೆಲೆನೇ ಇಲ್ದಂಗೆ ಆಗ್ತದೆ. ಎಲ್ಲ ದುಡ್ಡು, ಕಮರ್ಷಿಯಲ್. ಸೊ ಮೊದಲೇ ಯೋಚನೆ ಮಾಡಬೇಕಲ್ವ, ಮದುವೆ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ಯೋಚನೆ ಮಾಡಬೇಕು. ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಮದುವೆ ಆಗೋಂಥ ಯಾರೇ ಆಗಿರಲಿ, ಸೊ ಅವ್ರ ಬಗ್ಗೆ ಹಿಂದೆ ಮುಂದೆ ಯೋಚನೆ ಮಾಡಿ ಮದುವೆ ಆಗಬೇಕು. ಜೊತೆಗೆ ಸಡನ್ನಾಗಿ ಯಾವುದೇ ನಿರ್ಧಾರ, ಮದುವೆ ವಿಚಾರದಲ್ಲಿ ಮಾತ್ರ ಸಡನ್ನಾಗಿ ಯಾವುದೇ ಕಾರಣಕ್ಕೆ ನಿರ್ಧಾರ ತಗೊಳಕ್ಕೆ ಹೋಗಬೇಡಿ. ಬಿಕಾಸ್ ಯಾರೋ ಹೇಳಿದ್ರು, ನಮಗೆ ಗೊತ್ತಿರೋರು ಹೇಳಿದ್ರು, ನನ್ನ ಫ್ರೆಂಡ್ಸ್ ಹೇಳಿದ್ರು, ನಮ್ಮ ರಿಲೇಟಿವ್ಸ್ ಹೇಳಿದ್ರು, ಒಳ್ಳೆ ಜನ ಅಂತಂದರು. ಸೊ ನಾನು ಮದುವೆ ಅದೇ ಅಂತೇಳ್ಬಿಟ್ಟು ಆಗೋಕ್ಕೆ ಹೋಗಬೇಡಿ. ದಯವಿಟ್ಟು ಪೂರ್ವಪರ ತಿಳ್ಕೊಂಡು 2-3 ಕಡೆ ಕೇಳಿಕೊಂಡು ಪ್ರತಿಯೊಂದು ವಿಚಾರ ಮಾಡಿ ಮದುವೆ ಆಗಿ. ಬಿಕಾಸ್ ಜೀವನ ಸಿಗಲ್ಲ. ಗಂಡಿಗೂ ಒಂದೇ ಜೀವನ, ಹೆಣ್ಮಕ್ಳಿಗೂ ಅದೇ ಜೀವನ. ಗಂಡು ಮಕ್ಕಳಿಗೂ ಮನಸ್ಸು ಕಲ್ಲಿರಲ್ಲ ಕಣ್ರಿ ಗಂಡು ಮಕ್ಕಳಿಗೆ. ಬಟ್ ನಮ್ಮ ಗಂಡು ಮಕ್ಕಳಾದವ್ರು ಹೇಳ್ಕೊಳಕ್ಕಾಗಲ್ಲ. ಬಟ್ ಹೆಣ್ಮಕ್ಳು ಹೇಳ್ಕೊತಾರೆ. ಗಂಡು ಮಕ್ಳು ಯಾವುದೇ ಕಾರಣಕ್ಕೂ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಒಂದು ರೀತಿ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಗಂಡು ಮಕ್ಳ ಜೀವನ ಅದು. ಆದರೆ ಹೆಣ್ಮಕ್ಳು ಅವ್ರು ಏನೇ ಹೇಳಿದ್ರೂ ಸರಿ ಇರುತ್ತೆ. ಬಟ್ ಎಲ್ಲ ಹೆಣ್ಮಕ್ಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಹೆಣ್ಮಕ್ಳು ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಇರುತ್ತೆ, ಅದು ಎಲ್ಲ ತಪ್ಪು ಗಂಡು ಮಕ್ಕಳದೇ ಇರುತ್ತೆ ಅನ್ನೋ ರೀತಿ ಬಿಂಬಿಸಿಬಿಡ್ತಾರೆ. ಸೊ ಬಿಂಬಿಸಿದಾಗ ಈಗ ನನ್ನ ಫ್ರೆಂಡು ನನಗೆ ತುಂಬ ಅತ್ಯಂತ ಆತ್ಮೀಯವಾದಂಥವ್ರು ದುರಂತ ಅಂತ ಕಂಡಿದ್ದಾರೆ. ಸೊ ಅದನ್ನು ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಗ್ತಾಯಿದೆ. ಬಟ್ ನಾನು ಈ ವಿಚಾರವಾಗಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಜೀವನ ಒಂದೇ, ಕಳ್ಕೊಬಾರ್ದು ಯಾವಾಗಲೂ. ಕಷ್ಟನೋ ಸುಖನೋ ಜಯಿಸೋಣ, ಏನೂ ಮಾಡೋಕ್ಕಾಗಲ್ಲ. ಮನುಷ್ಯ ಅಂದಮೇಲೆ ಭೂಮಿಗೆ ಬಂದಿದ್ದೀವಿ. ಒಳ್ಳೆಯದು ಕೆಟ್ಟದ್ದು ಎಲ್ಲರೂ ಜೀವನದಲ್ಲಿ ನಡೆಯುತ್ತೆ. ಸೊ ಅದನ್ನು ತೂಗಿಸ್ಕೊಂಡು ಜೀವನ ಮಾಡೋವಂಥದ್ದು ತುಂಬ ಮುಖ್ಯವಾದದ್ದು. ಹಾಗಂತ ನಂಗೆ ಹಾಗಾಯಿತು ಹೀಗಾಯಿತು ನೋಡಿ, ನಮ್ಗೆ ಅವಮಾನ ಆಗುತ್ತೆ ಅಂದ್ಕೋಬಾರ್ದು. ನಾವೇನು ನಮ್ಮ ಆತ್ಮಸಾಕ್ಷಿ ಅನ್ನೋದು ಗೊತ್ತಿರುತ್ತೆ. ಜೊತೆಗೆ ಮೇಲೆ ಭಗವಂತ ಒಬ್ಬರು ನೋಡೋರು ಇದ್ದೇ ಇರ್ತಾರೆ. ನಮ್ಮ ಒಂದು ಗುಣಗಳಾಯಿತು, ನಮ್ಮ ನಡವಳಿಕೆ ಆಯಿತು, ನಮ್ಮ ಒಂದು ಹಿನ್ನೆಲೆ ಏನಾಯಿತು. ಸೊ ಹಾಗಂತ ನಮ್ಮ ಜೀವನ ಕೊನೆಗೊಳಿಸ್ಕೊಳ್ಳೋದ್ರಲ್ಲಿ ಯಾವುದೇ ಥರ ಅರ್ಥ ಇರಲ್ಲ. ಕಷ್ಟನ ಸಿಕ್ಕನ ಬಂದಿರ್ತೀವಿ, ಆಯಿತು ನಮಗೆ ಬೇಡವಾ, ಅವ್ರ ಸಂಬಂಧ ಬೇಡವಾ, ಬಿಡೋಣ ಆಯಿತು. ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವಿರಲಿ. ಸೊ ಏನೇ ಆದರೂ ಈ ಥರ ಜೀವನ ಕೊನೆಗೊಳಿಸ್ಕೊಳ್ಳೋದು ತುಂಬ ಮೂರ್ಖತನ. ಬಟ್ ನಾವು ಅಂತೀವಿ, ಅವರ ಆ ಸಮಯ ಪ್ರಜ್ಞೆ ಅಥವಾ ಆ ಸಮಯದಲ್ಲಿ ಅವ್ರ ತಲೆಯಲ್ಲಿ ಬಂದಿರುವಂಥ ಯೋಚನೆಗಳು ಹೇಗಿರುತ್ತೆ ಅಂತ ಅವ್ರ ಮೇಲೆ, ಅವರ ಒಂದು ನಿರ್ಧಾರ ಜೊತೆಗೆ ಅವರ ಒಂದು ಮೆಂಟಾಲಿಟಿಯ ಒಂದು ಎಬಿಲಿಟಿ ಮೇಲೆ ನಿಂತಿರುತ್ತೆ. ಸೊ ಖಂಡಿತ ಇದು ತುಂಬ ದುರಂತ. ದಯವಿಟ್ಟು ಮದುವೆ ವಿಚಾರದಲ್ಲಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಯೋಚನೆ ಮಾಡಿ ಮದುವೆ ಆಗಿ. ಜೊತೆಗೆ ಏನಪ್ಪ ಅಂತಂದರೆ, ಒಳ್ಳೆಯ ಯಾವುದೇ ನಿರ್ಧಾರ ತಗೊಳ್ಕೊಳ್ಳೋದು ಜೀವನದಲ್ಲಿ, ಅದನ್ನು ಸ್ವಲ್ಪ ತುಂಬಾ ಆಲೋಚನೆ ಮಾಡಿ ತೆಗೆದುಕೊಳ್ಳಿ. ನಿಜವಾಗ್ಲೂ ನನಗೆ ಮಾತಾಡೋಕ್ಕೆ ತುಂಬ ಬೇಜಾರಾಗ್ತಾಯಿದೆ. ನನ್ನ ಆತ್ಮೀಯರು ನನಗೂ ತುಂಬ ಒಂದಾನೊಂದು ಕಾಲದಲ್ಲಿ ತುಂಬ ಧೈರ್ಯ ಹೇಳಿದಂಥ ವ್ಯಕ್ತಿ.
ಈ ದಿನ ಅವರೇ ಇಲ್ಲ. ಬಟ್ ಯಾವ ರೀತಿ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಮನುಷ್ಯ ಹುಟ್ಟಿರೋದು ಒಂದು ಜನ್ಮ. ಇರೋದ್ರಲ್ಲಿ ಏನೋ ಕಷ್ಟನ ಸುಖನ ಸಹಿಸ್ಕೊಂಡು ಹೋಗೋಣ. ದಯವಿಟ್ಟು ಯಾರೋ ನಿಮ್ಮ ಕೈಯಾರ ನಿಮ್ಮ ಅಂತ್ಯ ಮಾಡ್ಕೋಬೇಡಿ ಜೀವನನ. ಎಲ್ರಿಗೂ ಒಂದು ಕೆಟ್ಟ ಕಾಲ ಅಂತ ಇದ್ರೆ ಒಳ್ಳೆ ಕಾಲ ಬರಲಿಲ್ಲದ್ರೂ ಪರವಾಗಿಲ್ಲ. ನೆಮ್ಮದಿಯಾಗಿ ಒಬ್ಬರೇ ಇದ್ದರೂ ಪರವಾಗಿಲ್ಲ, ಒಂಟಿಯಾಗಿದ್ರೂ ಪರವಾಗಿಲ್ಲ. ನೆಮ್ಮದಿಯಾಗಿ ಜೀವನ ಕಟ್ಕೊಳ್ಳಿ. ದಯವಿಟ್ಟು ಈ ಥರ ದುರಂತ ಅಂತ್ಯ ಕಾಣ್ಕೊಬೇಡಿ. ಆಯಿತು, ಹೆಂಡ್ತಿದೇನೋ ಸಮಸ್ಯೆ ಇತ್ತು, ಆಯಿತು. ಪಾಪ ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳು, ಪಾಪ ಮಕ್ಕಳಿಗೆ ತಂದೆ ಇಲ್ದಂಗೆ ಆಯಿತು. ಅದೊಂದು ತುಂಬಾ ನನಗೆ ಹಿಂಸೆ ಆಗ್ತಾಯಿದೆ. ನಿಜವಾಗ್ಲೂ ಈ ವಿಚಾರವಾಗಿ ನಮ್ಮ ಸಮಾಜ ಯಾವ ಕಡೆ ಸಾಗ್ತಾ ಇದೆ, ಸಮಾಜದಲ್ಲಿರುವಂಥ ಜನಗಳ ಮೆಂಟಾಲಿಟಿ ಏನಾಗ್ತಾಯಿದೆ, ಯಾಕೆ ಈ ಥರ ದುರಂತ ಅಂತ್ಯ ಆಗ್ತಾ ಇದ್ದಾವೆ, ಖಂಡಿತವಾಗ್ಲೂ ಒಂದು ಅರ್ಥ ಆಗ್ತಾ ಇಲ್ಲ. ಸೊ ಏನಪ್ಪ ಅಂತಂದರೆ ಮನಸ್ಸಿನ ದೌರ್ಬಲ್ಯತೆಯೇ ಕಾರಣ ಇದಕ್ಕೆಲ್ಲ. ನಾವು ಯಾವತ್ತೂ ಕುಂದಬಾರ್ದು. ಆಗಿರುತ್ತೆ, ಮನುಷ್ಯರಿಗೆ ಒಳ್ಳೆಯದು ಕೆಟ್ಟದ್ದು ಬರುತ್ತೆ. ಸೊ ಸಡನ್ನಾಗಿ ನಾವು ಯಾವುದೇ ಥರವಾಗಿ ನಕಾರಾತ್ಮಕ ಯೋಚನೆ ಮಾಡಿ ಯಾವುದೇ ಆಲೋಚನೆಗಳನ್ನು ತೆಗೆದುಕೊಂಡು ದುರಂತ ಅಂತ ಕಾಣಬಾರ್ದು. ಆದರೂ ಆ ಆತ್ಮೀಯರಿಗೆ ಮುಕ್ತಿ ದೊರಕಲಿ. ಐ ಮಿಸ್ ತುಂಬಾ ಬೇಜಾರಾಗ್ತಾಯಿದೆ. ನಿಜವಾಗ್ಲೂ ಏನು ಹೇಳಬೇಕಪ್ಪ ಅಂತ ನಿಜವಾಗ್ಲೂ ತುಂಬಾ ಶಾಕ್ ಆಗಿಬಿಡ್ತು ಸಡನ್ನಾಗಿ ಕೇಳಿಬಿಟ್ಟು. ಏನೇ ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸೋಣ ಅಷ್ಟೇ.